ಸರ್ ದಯಮಾಡಿ ಶ್ರೀಮತಿ ರೂಪಾ ಅಶೋಕ್ ಹಾಜರು ಮೇಡಮ್ ಅವರು, ದೀಪಿಕಾ ಶ್ರೀನಿವಾಸ್ ಹಾಜರು ಮೇಡಮ್ ಅವರು ದಯಮಾಡಿ ಕವಿಯತ್ರಿಯರಿಗೆ ಸನ್ಮಾನ ಮಾಡಲು ವೇದಿಕೆಗೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿ ಸರ್. ರೇಣುಕಾ ಕುಮಾರ್ ಜಾಗನೂರು ಮೇಡಮ್ ಅವರು, ಸರೋಜಿನಿ ಹಾಜರು ಅವರು ದಯಮಾಡಿ ವೇದಿಕೆಗೆ ಬನ್ನಿ ಸರ್. ಮೇಡಮ್ ಅವರು ಮೇಲ್ಗಡೆ ಬರ್ಬೇಕು, ನಾನು ಕರೆದವರು ದಯಮಾಡಿ ನೋಡಿ ಸರ್. ರೂಪಾ ಅಶೋಕ್ ಹಾಜರು ಮೇಡಮ್ ಅವರು, ದೀಪಿಕಾ ಶ್ರೀನಿವಾಸ್ ಹಾಜರು ಅವರು, ರೇಣುಕಾ ಕುಮಾರ್ ಜಾಗನೂರು ಅವರು ದಯಮಾಡಿ ಯಾರಾದ್ರೂ ಬನ್ನಿ ಸರ್. ಹಾಜರು ಮಾಡ್ತಾರೆ ಬಂದ್ಬಿಡಿ ಸರ್. ಬರೀ ಗದಗದವ್ರೆ ಗದಗದವ್ರು ವೇದಿಕೆ ಬನ್ನಿ, ಸನ್ಮಾನ ಮಾಡ್ಬೇಕು. ನಮ್ಮ ಮಗಳ ಗತಿ ಅರ್ಥ ಹಿಡಿದ್ರೆ ನೀವು ಮುಂದೆ ಬರಲಿ. ಆ ಕಡೆ ಬರ್ರಿ, ಮ್ಯಾಲ ಬರ್ರಿ. ಬೇಗ ಬರ್ರಿ ಸರಿ ಅಶೋಕ್ ಸರಿ. ಈಗ ವಿಶೇಷವಾಗಿರ್ತಕ್ಕಂಥ ಸನ್ಮಾನ, ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ಎಲ್ಲಾ ತಂಡಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ. ಇನ್ನ ಎಲ್ಲಾ ಪರಮ ಪೂಜ್ಯರು ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ದಯಮಾಡಿ ಎಲ್ಲರೂ ನಿಂತ್ಕೊಂಡು ಗ್ರೂಪ್ ಫೋಟೋಗೆ ಅವಕಾಶ ಕೊಡ್ತಾ ಇದ್ದೀವಿ ಸರ್. ನಾನು ಹಾಗೆ ಹೇಳಿದೆ, ಯಾರಾದ್ರೂ ಮೊಬೈಲ್ ಇದ್ರೆ ಕೊಟ್ಟುಬಿಡಿ ಸರ್, ಹೊಡ್ತಾ ಇದ್ದಾರೆ. ಯಾರಾದ್ರೂ ಮೊಬೈಲ್ ಇದ್ರೆ ಕೊಟ್ಬಿಡಿ ಸರ್, ಹೊಡಿಬೇಕು ಅನ್ನೋದು ದಯಮಾಡಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಕೆಳಗಡೆ ಸರ್. ಓಕೆ ಸರ್. ಸರ್ ಎಲ್ಲ ಕಾರ್ಡ್ ಇಟ್ಕೊಳ್ಳಿ ಸರ್. ಬಹಳ ಅದ್ಭುತವಾಗಿರತಕ್ಕಂಥ ಪ್ರಶಸ್ತಿ ಇದು, ರಾಜ್ಯ ಮಟ್ಟದ ಪ್ರಶಸ್ತಿ. ರಾಜ್ಯ ಮಟ್ಟದ ಪ್ರಶಸ್ತಿ ಶ್ರೀಮತಿ ಪ್ರತಿಭಾ ಪಾಟೀಲ್ ವಿಜಯಪುರದ ಸಂಸ್ಥಾ ಅಧ್ಯಕ್ಷರು ಅಂತ ಹೇಳಿದ್ದಾರೆ, ಆಗಮಿಸಿದ್ರೆ ಧನ್ಯವಾದ ಸರ್. ಇನ್ನು ಅದೇ ತರ ಶ್ರೀಮತಿ ಸರಸ್ವತಿ ಭೋಸ್ಲೆ ಮೇಡಮ್ ಅವರು, ಡಾಕ್ಟರ್ ದಯಾನಂದ ನೌಲಿ ಅವರು, ತಿಪ್ಪೇರುದ್ರ ಸುಂಡೂರ್ ಅವರು, ಜಯಾನಂದ್ ಧನವಂತ್ ಅವರು, ಸುರೇಶನ್ ಅವರು, ಕಾದ್ರೋಳಿ ಅವರು ಎಲ್ಲರಿಗೂ ಕೂಡ ಪ್ರಶಸ್ತಿದೊಂದಿಗೆ ಮತ್ತೊಂದಿದೆ, ಅದನ್ನು ನಾನು ಹೇಳಲ್ಲ ಇಲ್ಲಿ. ಅದು ಗೌರವವಾಗಿರತಕ್ಕಂಥ ನಿಮಗೆ ಗೌರವ ಅರ್ಪಣೆಯನ್ನು ಕೂಡ ನಮ್ಮ ಪ್ರತಿಷ್ಠಾನದ ವತಿಯಿಂದ ಮಾಡ್ತಾ ಇದೀವಿ ಸರ್. ಎಲ್ಲರೂ ನಿಂತ್ಕೊಳ್ಳಿ ಸರ್. ಬರಿ ಮೇಡಮ್ ಕಾಯುವ ಮೂರ್ತಿ ಸಿಕ್ಕದಾದ್ರೂ ಕೀರ್ತಿ ದೊಡ್ಡದ. ಓಕೆ, ಬಹಳ ಅದ್ಭುತಪೂರ್ವವಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ರೆ ಖುಷಿ ಆದ ಮೇಡಮ್. ಎಲ್ಲರಿಗೂ ಒಂದೊಂದು ಸಪ್ರೇಟ್ ಆಗಿ ಕ್ಯಾರಿ ಬ್ಯಾಗ್ ಅದಾವ ಸರ್. ಸಾವಕಾಶವಾಗಿ ಒಂದು 5 ನಿಮಿಷ ಲೇಟ್ ಆಗಿದೆ. ಜೋರಾದ ಚಪ್ಪಾಳೆ ತಟ್ಟಿ ಎಲ್ಲ ರಾಜ್ಯ ಮಟ್ಟದ ಸಾಹಿತ್ಯಗಳಿಗೆ ಫೋಟೋ ಹಿಡ್ತಾ ಇದ್ದಾರೆ ಸರ್. ಫೋಟೋಗ್ರಾಫರ್ ಅವರು ಕೂಡ ನಿಮಗೊಂದೊಂದು ಫೋಟೋ ಕಳಿಸ್ತಾರೆ. ಮೇಡಮ್ ಅವರು ಇನ್ನೊಂದು ನಿಮಿಷ, ಮೇಡಮ್ ಅವರು ಫೋಟೋ ಹಿಡ್ತಾ ಇದ್ದಾರೆ. ಕೂತ್ಕೊಳ್ಳಿ ಸರ್. ಸೈಡ್ ಆಗಿರೋ ಸ್ವಲ್ಪ ದೊಡ್ಡ ಫೋಟೋ ಹಿಡ್ತಾ ಇದ್ದಾರೆ ಸರ್. ಸೈಡ್ ಆಗಿ ಸರ್. ನಿಮ್ಮ ಮನೆಗಳಿಗೆ, ನಿಮ್ಮ ಮನೆಯಿಂದ ಮನೆಗೆ ಎಂಬಂತೆ ಎಲ್ಲರಿಗೂ ಕೂಡ ನಾವು ಗ್ರೂಪ್ ಕಾಪಿಯನ್ನು ಕಳಿಸ್ತಾ ಇದೀವಿ ಸರ್. ಎಲ್ಲರೂ ಸೈಡಿಗೆ ನಿಂತ್ಕೊಳ್ಳಿ. ತಮ್ಮ ಪಟ್ಟ ಕ್ಲಿಕ್ ಮಾಡ್ಕೋಬೇಕು ಸರ್. ನೋಡಿ ಸರ್, ಫೋಟೋದವ್ರ ಮಾತು ಕೇಳಬೇಕು ಸರ್. ಡ್ರಾಪರ್ ಮಾತು ಕೇಳಿ ಫೋಟೋ ಚಂದ ಬರ್ತಾವ ಸರ್. ಸದ್ಗುರುವಿನ ಮಾತು ಕೇಳಿದ್ರೆ ಬಾಳ್ವೆ ಬಂಗಾರ ಆಗ್ತದ ಸರ್. ಶುಭ್ರತ್ ರೈಕರ್ ಅವರು ಆಗಮಿಸಿದ್ದಾರೆ, ಸಾಹಿತ್ಯಗಳು. ಅವರಿಗೂ ಕೂಡ ಗೌರವಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಇನ್ನ ಜಿಲ್ಲಾ ಮಟ್ಟದ ಪ್ರಶಸ್ತಿಯ ಪುರಸ್ಕೃತರಿಗೆ ಭಾಜನರಾಗಿರ್ತಕ್ಕಂಥ ಸಾಹಿತ್ಯಗಳನ್ನ, ಕವಿಗಳ ಹೆಸರನ್ನ ಹೇಳ್ತಾ ಇದ್ದೀವಿ ಸರ್. ದಯಮಾಡಿ ಅವರು ಆಗಮಿಸಬೇಕು ಸರ್. ಅವರವರಿಗೆ ಸರಿಯಾಗಿ ಪ್ಯಾಕ್ ಮಾಡಿ ಸರ್. ನಮ್ಮ ಕಾರ್ಯಕರ್ತರು ಬನ್ನಿ ಸರ್. ಒಬ್ಬೊಬ್ಬರದು ದಯಮಾಡಿ ಸರ್. ಬೇಗನೆ ಹಾಕ್ಬೇಕು ಸರ್. 5-6 ಮಂದಿ ಬನ್ನಿ ಸರ್. ಕ್ಯಾರಿಯರ್ ಕೊಡಿ ಸರ್. ಅವರಿಗೆ ಪ್ರಶಸ್ತಿ ಮಾಲೆಯನ್ನ ಸರಿಯಾಗಿ ವ್ಯವಸ್ಥೆ ರೂಪವಾಗಿ ಎಲ್ಲರಿಗೂ ಅರ್ಪಿಸ್ಬೇಕು ಸರ್. ಅವ್ರವ್ರ ಕೈ ಕೊಟ್ಬಿಡಿ ಸರ್. ಅವ್ರವ್ರದ್ದು ಹಕ್ಕಿ ಅವ್ರವ್ರ ಕೈ ಕೊಟ್ಬಿಡಿ ಸರ್. ಸಾವಕಾಶ ಮಾಡಿ ಸರ್. ನಿಧಾನ ಸರ್, 2 ನಿಮಿಷ ಆಗಲಿ ಸರ್. ನಮ್ಮದ ಪ್ರಮುಖ ಘಟ್ಟ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಿಗೆ ಗೌರವ ಅರ್ಪಣೆ ಆಜೂರ ಪ್ರತಿಷ್ಠಾನದ ವತಿಯಿಂದ ನೆರವೇರಿದ ಧನ್ಯವಾದಗಳು ಸರ್ ತಮಗೆ. ಇಲ್ಲ, ಜಿಲ್ಲಾ ಮಟ್ಟದಲ್ಲಿ ಡಾಕ್ಟರ್ ಅನ್ನಪೂರ್ಣ ಹಿರೇಮಠ್ ಅಖಿಲ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ ಬೆಳಗಾವದ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಅನ್ನಪೂರ್ಣ ಹಿರೇಮಠ್ ಮೇಡಮ್ ಅವರು ಆಗಮಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಇದೆ ಸರ್. ಇನ್ನು ವಿಜಯ್ ಬಡಗೇರ್ ಇಟ್ಟಿಗೆದಿಂದ ಆಗಮಿಸಿದ್ದಾರೆ, ದಯಮಾಡಿ ಬನ್ನಿ ಸರ್. ಶ್ರೀಮತಿ ಸುರೇಖಾ ಲಕ್ಷ್ಮಣ್ ಕುಳ್ಳೋಳಿ ಹಿಡ್ಕಂದಿಂದ ಕವಿಯತ್ರಿ ಆಗಮಿಸಿದ್ದಾರೆ, ದಯಮಾಡಿ ಸುರೇಖಾ ಮೇಡಮ್ ಅವರು ವೇದಿಕೆಗೆ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ಸುರೇಖಾ ಮೇಡಮ್ ಅವರು ಕೂತ್ಕೊಳ್ಬೇಕು. ಇನ್ನ ಪದ್ಮಸಾಗರ್ ನಾಗನೂರು
ತೀರ್ಥದಿಂದ ಇಂಜಿನಿಯರ್ ಸಾಹೇಬರು ನೋಡ್ರಿ, ವೃತ್ತಿಯಲ್ಲಿ ಇಂಜಿನಿಯರ್ ಇದ್ರು ಕೂಡ ಸಾಹಿತ್ಯ ಅಭಿಮಾನಿಗಳು ಬಂದಿದ್ದಾರೆ. ಒಂದ್ಸರಿ ಚಪ್ಪಾಳೆ ತಟ್ಟಿ ಸರ್, ಚಪ್ಪಾಳೆ ತಟ್ಟಿ ಸರ್. ಮಾಂತೇಶ್ ಮಗಳು ಕೂಡ ಕ್ರಿಯಾಶೀಲ ಹಾರುಗಿರಿಯ ಕವಿಗಳು, ಅವರಿಗೂ ಕೂಡ ಗೌರವಾರ್ಪಣೆ ನೆರವೇರ್ತದೆ. ದಯಮಾಡಿ ಮಾಂತೇಶ ವೇದಿಕೆ ಬರ್ಬೇಕಂತ ಆಮೇಲೆ ವಿನಂತಿ ಸರ್. ಇನ್ನ ಪ್ರಭಾಕರ್ ಬೇಳೂರು ಅಥಣಿದಿಂದ ಆಗಮಿಸಿರ್ತಕ್ಕಂಥ ಹೈಸ್ಕೂಲ್ ಹೆಡ್ ಮಾಸ್ಟರ್ ಸರ್ ಪ್ರಭಾಕರ್ ಬೇಳೂರು ಅವರು ಬಂದಿದ್ದಾರೆ. ಪ್ರಭಾಕರ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಇನ್ನು ಪ್ರಭಾಕರ್ ಪವಿತ್ರ ಹಾಜರು ಮೇಡಮ್ ಅವರು ದಯಮಾಡಿ ಮಹಿಳೆಯರ ಸಾಹಿತ್ಯಗಳಿಗೆ ಸನ್ಮಾನ ಮಾಡಲು ಪವಿತ್ರ ಮೇಡಮ್ ಅವರು ಬರ್ಬೇಕಂತ ವಿನಂತಿ. ಸುರೇಶ್ ಮಾಲಿಂಗ್ ಚೌಗಲ ದಿಗ್ಗವಾಡಿಯವರು ಪತ್ರಕರ್ತರು ಮಿತ್ರರು, ಕರ್ಸಿದ್ದೇಶ್ವರ ಶಾಲೆಯ ಪ್ರಧಾನ ಗುರುಗಳು ಹೌದು, ಕ್ರಿಯಾಶೀಲರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸುರೇಶ್ ಮಾಲಿಂಗ್ ಚೌಗಲ ಸರ್, ಆ ಕಡೆ ಹಾಕಿ ಸರ್, ಬಾಯ್ಸ್ ಒಂದ ಕಡೆ ಸರ್. ಸರ್ ಆ ಕಡೆ ದಂಡಿ ಸರ್, ಆ ಕಡೆ ಒಂದೇ ಸೈಡ್ ಮಾಡೋಣ ಸರ್, ಒಂದೇ ಸೈಡ್ ಮಾಡೋಣ. ಸರ್ ಸುರೇಶ್ ಅಣ್ಣ ಸ್ವಲ್ಪ ಹದಿ ಬಿಡಿ. ಶ್ರೀಮತಿ ಜಯಶ್ರೀ ನಿರಾಕಾರಿ ಮೇಡಮ್ ಅವರು ಬಂದಿದ್ದಾರೆ. ಜಯಶ್ರೀ ಅಕ್ಕ ಗೊತ್ತಿ? ಜಯಶ್ರೀ ಅಕ್ಕ ಗೊತ್ತಾಗಲ್ಲ. ಬರೀ ನಮ್ಮ ಕನ್ನಡದ ಖ್ಯಾತ ವಿದ್ವಾಂಸರು ವಿಮರ್ಶಕರು ಆಗಿರ್ತಕ್ಕಂಥ ಮಿತ್ರಾಣಿ ಮೇಡಮ್ ಅವರು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಬರೀ ಹಾಜರು ಮೇಡಮ್ ಅವ್ರು ಕಾಕೊಂಡು ನಿಂತ್ಕೊಳ್ಳಿ ಮೇಡಮ್. ಮೇಡಮ್ ಮಾಲಿ ಹಾಕ್ಬೇಕು ಇಬ್ಬರಿಗೆ. ಮಾಲಿ ಕೊಡಿ ಸರ್ ಈ ಕಡೆ. ತಮ್ಮ ಮಾಲಿ ತಗೋರಿ. ಮತ್ತೆ ಯಾರಾದ್ರೂ ಮೊಬೈಲ್ ಉಳಿತಾಯ ಮಾಡಿದ್ರಿ ಸುರೇಶ್ ಸರ್, ಮೊಬೈಲ್ ಕೊಡಿ ಸರ್, ನಾವು ಹೊಡಿತಾ ಇದೀವಿ. ಕೆಳಗಡೆ ಇದೆ, ನಮ್ಮ ಟೀಮ್ ಇದೆ ಸರ್. ಸಾಹಿತ್ಯ ಕೊಟ್ಬಿಡಿ ಸರ್, ಕೊಟ್ಬಿಡಿ ಸರ್, ಓಕೆ ಒಟ್ಟುಬಿಡಿ ಸರ್. ತಗೋರಿ ಸರ್ ಮೊಬೈಲ್ ಅದನ್ನ, ಯಾರೋ ಮೊಬೈಲ್ ಅದ ನೋಡಿ ತಗೊಳ್ಳಿ ಸರ್. ನಿಂತಲ್ಲ ಅಲ್ಲಿ ಮತ್ತೊಬ್ಬರು ಕೊಡ್ತಾ ಇದ್ದಾರೆ, ಬಾ ತಗೊಂಡ್ಬೇಕು. ನೀವೆಲ್ಲ ಕಾರ್ಯಕರ್ತರು ಹೆಂಗ ಓಡಾಡ್ಬೋದು. ಶಿವಪುತ್ರ ಬಾರ ಅಲ್ಲಿ ಮೊಬೈಲ್ ತಗೋ, ಯಾರು ಇದ್ದಾರೆ ನೋಡು, ಪಟ್ನ ತಗೊಂಡ್ರೆ ಹೊಡೆದು ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಮನೆಯಾಗಿನಾರು ಕೇಳ್ತಾರೆ ಯಾವ ಪ್ರಶಸ್ತಿ ಅಂತ ಅಕ್ಕಗಳಿಗೆ ಹೇಳಬೇಕಾಗ್ತಿಲ್ಲ, ಇವ್ರ ಅಣ್ಣಗಳಿಗೆ ಹೇಳಬೇಕಾಗ್ತದೆ ಸರ್. ಅವೆಲ್ಲ ಭಾಳ ಮಹತ್ವದ ಇರ್ತಾವ ಸರ್. ಅವೆಲ್ಲ ಫೋಟೋಗ್ರಾಫರ್ ಭಾಳ ಮಹತ್ವ. ಈಗ ನಾವು ನನ್ನ ಡ್ಯೂಟಿ ಅದ. ಸರ್ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮುಂದೊಂದು ದಿನ ನೀವು ಮತ್ತೆ ರಾಜ್ಯ ಮಟ್ಟಕ್ಕೆ ಬರುವ ಹಾಗೆ ಮತ್ತೆ ನಿಮ್ಮ ಪ್ರವೃತ್ತಿ ಹವ್ಯಾಸ ಮುಂದುವರಿಯಲಿ ಅಂತ ಹೇಳಿ ಆಜೂರು ಪ್ರತಿಷ್ಠಾನದ ವತಿಯಿಂದ ಎಲ್ಲಾ ಪರಮ ಪೂಜ್ಯರಿಗೆ ಶುಭವನ್ನ ಕೋರ್ತಾ ಇದ್ದಾರೆ ಸರ್. 44ನೆಯ ಸ್ಮರಣೋತ್ಸವ ನಿಮಿತ್ತ ಜಿಲ್ಲಾ ಮಟ್ಟದ ಆಜೂರು ಪ್ರತಿಷ್ಠಾನದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲಾ ತಂಡಕ್ಕೆ ಜಿಲ್ಲಾ ಮಟ್ಟದ ಗೌರವಾನ್ವಿತ ಪ್ರಶಸ್ತಿ ನೀಡಿ ಅವರನ್ನ ಆಜೂರು ಪ್ರತಿಷ್ಠಾನದ ವತಿಯಿಂದ ಗೌರವಿಸ್ತಾ ಇದ್ದೇವೆ. ದಯಮಾಡಿ ಇನ್ನೊಮ್ಮೆ ಚಪ್ಪಾಳೆ ತಟ್ಟಿ ಸರ್ ಎಲ್ಲಾ ತಂಡಕ್ಕೆ ಸರ್. ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಭಿಮಾನದ ಸಾಹಿತ್ಯಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಜೂರು ಪ್ರತಿಷ್ಠಾನದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ತಂಡಕ್ಕೆ ತಮ್ಮೆಲ್ಲರಿಗೂ ಕೂಡ ಪೂಜ್ಯರ ಆಶೀರ್ವಚನ ಶುಭವಾಗಲಿ. ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಮತ್ತೆ ನಿಮ್ಮ ಸೇವೆ ಭಾರತ್ ಮಾತೆಯವರಿಗೂ ಕೂಡ ಸಲ್ಲಲಿ ಅಂತ ನಿಮ್ಮನ್ನ ಶುಭವನ್ನು ಕೊಡ್ತಾ ಇದ್ದೀವಿ.